ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರೇಮ್ ಸರ್ ಅವರಿಗೆ ಸ್ವಾಗತ ಬಯಸುತ್ತಾ, ಮತ್ತೆ ಅದೇ ರೀತಿಯಾಗಿ ನಮ್ಮ ಅಣ್ಣನವರು ಮತ್ತು ಓಬುಲ್ ರೆಡ್ಡಿ ಸರ್ ಅವ್ರಿಗೂ ಮತ್ತೆ ಎಲ್ಲ ಶಾಲೆಯ ಶಿಕ್ಷಕರಿಗೂ ಒಂದು ಸುತ್ತ ಮತ್ತೆ ವಿಶೇಷವಾಗಿ ಮಕ್ಕಳಿಗೂ ನಮ್ಮ ರಕ್ಷಣೆ ವೇದಿಕೆ ಎಲ್ಲ ಸದಸ್ಯರಿಗೂ ಸ್ವಾಗತ ಬಯಸುತ್ತಾ, ಎಲ್ರಿಗೂ ಇವತ್ತು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಮರಸಿಂಹ ನಾರಾಯಣಗೌಡರದ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಅಂಗವಾಗಿ ನಾವು ನಮ್ಮ ಊರಲ್ಲಿ ಈ ನಮ್ಮ ಕನ್ನಡ ಶಾಲೆ ಇದಂದ್ರೆ ನಮ್ಗೆ ತುಂಬಾ ಪ್ರೀತಿ. ಯಾವೊಂದು ಕಾರ್ಯಕ್ರಮ ಮಾಡಿದ್ರು ಇಲ್ಲಿಂದಾನೆ ಮಾಡ್ತೀವಿ. ಈ ವರ್ಷ ಮೊದಲನೇದಾಗಿ ಈ ಶಾಲೆಗೆ ಬಂದಿದ್ದೀವಿ. ಏನೋ ನಮ್ಮ ಕೈಲಾದಷ್ಟು ಒಂದು ಕಲಿಕಾ ಸಾಮಗ್ರಿಗಳು ಕೊಡೋಣ ಅಂತ ಬಂದಿದ್ದೀವಿ. ಎಲ್ಲರೂ ಸಹ ನೀವು ಇಲ್ಲಿ ಕೂತಿದ್ದೀರಾ, ಈ ಮಕ್ಕಳೆಲ್ಲ ನೀವು ಇಲ್ಲಿ ಕೂತಿದ್ದೀರಾ. ನಿಮ್ಮ ತಂದೆ ತಾಯಿ ಎಲ್ಲಿರ್ತಾರೆ? ಈಗ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ ಬಿಸಿಲಲ್ಲಿ. ಯಾರಕ್ಕೋಸ್ಕರ ಹೋಗಿರೋದವರು? ನಿಮ್ಗೋಸ್ಕರ. ಅವ್ರದ್ದು ಒಂದು ಕನಸಿರ್ತದೆ, ಏನಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಕನಸೆಲ್ಲ ನೀವು ನನಸು ಮಾಡ್ಬೇಕಾದ್ರೆ ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಿ ಒಂದು ಲೆಕ್ಚರರು, ಒಂದು ಪೊಲೀಸು, IAS ಆಫೀಸರು, DC-ನೋ IC-ನೋ ಆದ್ರೆ ಅವರು ಕಷ್ಟಪಡ್ತಾರಲ್ಲ, ಆ ಕಷ್ಟಕ್ಕೆ ಒಂದು ಫಲ ಸಿಗತ್ತೆ. ನೀವು ಎಲ್ಲ ದೊಡ್ಡವರಾದ್ಮೇಲೆ ನೀವು ಇರಬೇಕು, ಅವರು ನೆರಳಿರ್ಬೇಕು. ಅವರು ನಿಮ್ಗೆ ಏನು ಪಾಠ ಕಲ್ಸಕರ್ತ ಶಿಕ್ಷಕರು ಎಲ್ಲ ನೀವು ಅವ್ರ ಕನಸೆಲ್ಲ ನನಸು ಮಾಡಬೇಕು. ಈ ನಿಟ್ಟಿನಲ್ಲಿ ಈ ಎರಡು ಮಾತನ್ನು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಈ ಒಂದು 2026 ಮತ್ತು 27ನೇ ಸಾಲಿನ ಏನು ಈ ಕರವೇ ಕಾರ್ಯಕ್ರಮ ಅಧ್ಯಕ್ಷರಾದಂಥ ನಾರಾಯಣಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಏನು ನಮ್ಮ ಈ ನೆಂಗ್ಲಿ ಗ್ರಾಮದ ಏನು ಈ ಭಾಗದ ಅಧ್ಯಕ್ಷರು ಮತ್ತು ಕರವೇ ಎಲ್ಲ ಸದಸ್ಯರಿಗೂ ಸಹ ಏನು ಕನ್ನಡ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಲೇಖನ ಸಾಮಗ್ರಿಗಳನ್ನು ಕೊಡಲು ಬಂದಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ HAMC ಅಧ್ಯಕ್ಷರಾದ ವಿಜಯಣ್ಣವರೇ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಪ್ರೇಮ್ ಸರ್ ಅವರೇ ಮತ್ತು ಕರವೇ ಅಧ್ಯಕ್ಷರಾದಂಥ ಫಹದ್ ಅವರೇ ಮತ್ತು ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದಂಥ ಶ್ರೇಯದ್ ಅವರೇ ಮತ್ತು ಎಲ್ಲ ಕರವೇ ಅಧ್ಯಕ್ಷರು ಮತ್ತು ಸದಸ್ಯರೇ ಮತ್ತು ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಪುಟಾಣಿ ಮಕ್ಕಳೇ, ಏನು ಅಧ್ಯಕ್ಷರು ಹೇಳ್ದಂಗೆ ನಮ್ಮ ತಂದೆ ತಾಯಿಗಳು ಕಷ್ಟಪಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕು, ಅವರು ನಮ್ಮ ಥರ ಕಷ್ಟಪಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಇವಾಗ ಕಷ್ಟಪಡ್ತಾ ಇದ್ದಾರೆ. ಆದರೆ ನೀವು ಬಂದು ಏನು ಮಾಡಬೇಕು? ಶಾಲೆಯಲ್ಲಿ ಓದಬೇಕು ಅಂದರೆ ಶಿಕ್ಷಕರು ಯಾವ ಪಾಠ ಮಾಡ್ತಾರೆ ಆ ಪಾಠವನ್ನು ಆವತ್ತಾವತ್ತೇ ಓದ್ಕೋಬೇಕು. ಅರ್ಥ ಆಯ್ತಾ? ಏನು ಓದ್ಕೊಂಡು ನಿಮ್ಗೆ ಯಾವ ಪಾಠ ಅರ್ಥ ಆಗ್ಲಿಲ್ವ ಆ ಪಾಠ ಆ ಟೀಚರ್ ಹತ್ರ ಹೋಗಿ ಕೇಳಿ, ಇಲ್ಲ ಮೊದಲು ನಿಮ್ಮ ಸ್ನೇಹಿತರ ಹತ್ರ ಕೇಳ್ಕೊಳ್ಳಿ, ನನಗಿದೇನು ಅರ್ಥ ಆಗಲಿಲ್ಲ ಅಂತ. ಅವರು ಹೇಳಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಟೀಚರ್ಸ್ ಹತ್ರ ಇಟ್ಕೊಳ್ಳಿ. ಅವ್ರ ಹತ್ರನೂ ಆಗ್ಲಿಲ್ಲ ಅಂದ್ಕೊಳ್ಳಿ, ಪಕ್ಕದಲ್ಲಿ ಯಾರಾದ್ರೂ ಇರ್ತಾರೆ, ಹೆಡ್ ಮಾಸ್ಟರ್ ಆಗಲಿ ಇವರಾಗಲಿ. ಈ ರೀತಿಯಾಗಿ ಎಲ್ಲರ ಹತ್ರನೂ ಸಹ ನೀವು ಏನು ಕೇಳ್ಕೊಂಡು ನಿಮ್ಮ ಪಾಠ ನೀವು ಓದ್ಕೋಬೇಕು. ನೀವು ಟೀಚರ್ಸ್ ಎಷ್ಟು ಹೇಳ್ಕೊಟ್ರು ಸಹ ನಿಮ್ಮಲ್ಲಿ ನೀವು ಮನೆಯಲ್ಲಿ ಓದಬೇಕು. ಆಯ್ತಾ? ನೀವು ಮನೆಯಲ್ಲಿ ಓದಿದ್ರೇನೆ ಏನು ನೀವು ಮುಂದೆ ಬರೋದು. ಇಲ್ಲ ನಾನು ಶಾಲೆಯಲ್ಲಿ ಪಾಠ ಓದ್ತೀನಿ ಕೇಳ್ತೀನಿ ನಮ್ಮ ಟೀಚರ್ಸ್ ಹೇಳೋದಂದ್ರೆ ಖಂಡಿತವಾಗಿ ನೀವು ಮುಂದೆ ಬರೋಕ್ಕಾಗಲ್ಲ. ಏನು ಇವತ್ತು ಪಾಠ ಹೇಳ್ಕೊಡ್ತಾರೆ, ಏನು ಹೋಮ್ವರ್ಕ್ ಕೊಡ್ತಾರೆ, ಅದನ್ನು ನೀವು ಮಕ್ಕಳು ಮನೆಯಲ್ಲಿ ಹೋಗಿ ಚೆನ್ನಾಗಿ ಓದ್ಕೊಂಡು ಏನು ಮಾರನೇ ದಿವಸ ಬಂದ್ಮೇಲೆ ಹೋಮ್ವರ್ಕ್ ಆಗಲಿ ಅಥವಾ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ಹೇಳಿದ್ರೆ ಶಿಕ್ಷಕರಿಗೂ ಸಹ ಸಂತೋಷ ಆಗತ್ತೆ, ನಿಮ್ಮ ತಂದೆ ತಾಯಿಗೂ ಸಹ ಸಂತೋಷ ಆಗತ್ತೆ. ಹೌದಾ ಅಲ್ವಾ? ನೀವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ತೀರಾ. ಆ ರೀತಿಯಾಗಿ ನಿಮ್ಗೇನೋ ಒಂದು ಸಹಾಯ ಮಾಡಲಿ ಅಂತ ಒಂದು ಲೇಖನ ಸಾಮಗ್ರಿಯನ್ನು ಕೊಳಕ್ಕೆ ಬಂದಿರುತ್ತ ಎಲ್ಲ ಕರವೇ ಕಾರ್ಯಕರ್ತರಿಗೆ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕೆಲಸಗಳಲ್ಲಿ ಜೋಡಿಸಿರುವಂತಹವರು ಶ್ರೀಯುತ ವಿಜಯ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹಾಗೆ ನಿಮ್ಮೆಲ್ಲರ ಚಿರಪರಿಚಿತರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಶಾಲೆಯ ಶ್ರದ್ಧೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಪ್ರೇಮ್ ಸರ್ ಅವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಹಾಗೆ ನಮ್ಮ ಪಕ್ಕದ ಶಾಲೆಯ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಓಬುಲ್ ರೆಡ್ಡಿ ಸರ್ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ.
ಇವತ್ತಿನ ಮೂಲ ಕಾರ್ಯವನ್ನ ತಮ್ಮ ಬೆನ್ನಿಗೆ ಹಾಕೊಂಡು ಬಂದು ನಮ್ಮೆಲ್ಲರೂ ಕೂಡ ಲೇಖನ ಸಾಮಗ್ರಿಗಳನ್ನ ನೀಡಲಿಕ್ಕೆ ಪ್ರೀತಿಯಿಂದ ಬಂದಿರುವಂತಹ ಎಲ್ಲ ಕರವೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಂಗಲಿಯ ಸದಸ್ಯರಾದಂತಹ ಘಟಕದ ಸದಸ್ಯರಾದಂತಹ ಫಹದ್ ಬೇಗ್ ಅವರ ಅಧ್ಯಕ್ಷರು, ಅವರು ಇಡೀ ಕಾರ್ಯಕ್ರಮದ ರೂವಾರಿಗಳು, ಅವರು ಈ ಕಾರ್ಯಕ್ರಮದ ಹಾಗೆ ಆ ಕರವೇ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಇಡೀ ಕಾರ್ಯವನ್ನ ದರ್ಶನ ಮಾಡ್ತಾ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತವರು ಸಮದ್ ಅವರು ಪ್ರಧಾನ ಕಾರ್ಯದರ್ಶಿ. ಹೀಗೆ ಅದರಲ್ಲಿ ಗೌರವ ಅಧ್ಯಕ್ಷರಂತ ಶ್ರೀಯುತ ದಿಲೀಪ್ ಅವರು ಕೂಡ ಈ ಕರ್ನಾಟಕ ಗೌರವ ಅಧ್ಯಕ್ಷರು ಜವಾಬ್ದಾರಿ ನಿರ್ವಹಿಸಿದರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಆ ಕರವೆಯಲ್ಲಿರುವಂತಹ ಬೇರೆ ಬೇರೆ ಘಟಕಗಳು, ಉದಾಹರಣೆ ಯುವ ಘಟಕದ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸಿದ ಶ್ರೀಯುತ ನಂದೀಶ್ ಅವರು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಸುಮನ್ ರೈತ ಘಟಕದ ಉಪಾಧ್ಯಕ್ಷರು, ಅವರು ಕೂಡ ಇನ್ನು ಉಳಿದಂತ ಸದಸ್ಯರಿದ್ದಾರೆ. ಸಲೀಂ ಬೇಗ್ ಸದಸ್ಯರು, ಮುಹತ್ ಖಾನ್, ಹಾಗೆ ಅಜರ್, ಇವರೆಲ್ಲರೂ ಕೂಡ ಸಕ್ರಿಯ ಸದಸ್ಯರಾಗಿ ಸಂಘಟನೆಯಲ್ಲಿ ತಮ್ಮನ್ನು ಜೋಡಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಎಲ್ಲ ಪುಟಾಣಿ ಮಕ್ಕಳಿಗೆ, ಹಾಗೆ ಮಾಧ್ಯಮ ಪ್ರತಿನಿಧಿಗಳಾಗಿ ಬಂದಿರುವಂತಹ ಶ್ರೀಯುತರು, ಮಾಧ್ಯಮ ಪ್ರತಿನಿಧಿಗಳು ಬಂದರೆ ಇಡೀ ಕಾರ್ಯಕ್ರಮವನ್ನ ನಮಗೆ ಆಮೇಲೆ ಕೂಡ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಆಗೋದು ಎಲ್ಲಿ ಅಂತಂದ್ರೆ ಅದನ್ನು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಮಾಧ್ಯಮ ಪ್ರಸರಣ ತಮ್ಮನ್ನು ತೊಡಗಿಸಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾನೆ. ಅವರು ಈ ಕರವೆಯ ಸದಸ್ಯರು, ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು